ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಮ್ಮ ಊರಿಗೆ ಬಂದಿದ್ದೀವಿ, ತೋಟದ ಹತ್ರ ಇದ್ದೀವಿ ಈಗ ಪ್ರೆಸೆಂಟ್. ಒಂದು ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಓಕೆ ಬನ್ನಿ, ನಮ್ಮ ಎಳ್ನೀರು ಕೊಚ್ಚವ್ರು ಇಲ್ಲೇ ಅವರೇ, ನೋಡ್ಕೊಳ್ಳಿ. ಯಾವುದೋ ಎಳ್ನೀರು, ಯಾವುದು ಅದೇನಾ? ಇದು ಎಳ್ನೀರು ಅಂತ ಹೆಂಗೆ ಗೊತ್ತಾಗ್ತದೆ ನಿನಗೆ? ಹಿಡ್ಕೊಬಲಿ, ವಿಡಿಯೋ ಮಾಡಿ ಕೇಳ್ತೀನಿ. ಕಾಯಿ ದಪ್ಪ ಅದು ನೋಡು. ಇದು ಒಂದು ನಿಮಿಷ, ಎಳ್ನೀರೇ ಅಂಚರ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾವನೆ ಜೋರಾಗಿ. ಹಾಂ ತಾ ಕುಯ್ಯಿ. ಹಾಂ ಇದೇನು ಕೂಡ ಏನು ಕೊಡ್ಲು? ಇನ್ನೊಂದು ಅಮ್ಮ ನಿನಗೆ. ಹಾಂ ಇಲ್ಲೂ ಒಬ್ರು ಅವ್ರೆ ಎಳ್ನೀರು ಪಾರ್ಟಿ. ಕಿತ್ತಾ? ಇನ್ನೊಂದು ಇಲ್ಲೈತೆ ನೋಡ. ಇದು ಇಲ್ಲಿ ಫುಲ್ ಐತೆ. ಅಲ್ಲ ಎಳ್ನೀರು ಕೇಳೋದ್ರೆ ಅದಕ್ಕೆ ಹಂಗೆ ಕೊಚ್ಬಿಟ್ಟಿಕ್ಕೋನೆ. ಕೊಡಿಲ್ಲ, ನಾನು ಇದು ಹೊಡಿತೀನಿ ಕೂಡ. ಹಿಡ್ಕೊಳಕ್ಕೆ ಬರೋರು ನಿಂಗೆ. ಹಾಂ ಹೊಡಿ. ಕರೆಕ್ಟಾಗಿ ಹೊಡಿತಿದ್ದೀನಾ? ಆಯ್ತು ಹೊಡಿ. ಹಾಂ ಕೇಳ್ಕೊಂಬತ್ತೀನಲ್ಲಿ ಈಗ ಹೋಗಿ. ಕೇಳ್ತಾ ಇದ್ದೀನಿ ತಾನೆ ಬಿಡ್ಲು. ನನ್ಗೇನು ಗೊತ್ತಮ್ಮ. ಹಾಂ ನನ್ನ ತೆಗಿತಾವ ತೆಗಿಲಿ ಹೇಳ್ತಾನೆ ನಿನ್ಗೆ. ಆಯ್ತು ಹೊಡಿ. ಎಳ್ನೀರು ಕೊಚ್ಚೋಕ್ಕಿರಲ್ಲ ನಿಮಗೆ. ಎಳ್ನೀರು ಕೊಚ್ತಲ್ಲೇ ನಿನ್ಗೆ ಅಲ್ಲಿ ಕೊಟ್ಬಿಟ್ಟಿದ್ದೀನ ಹಿಂಗೆ. ಸ್ವೀಟ್ ಇಲ್ಲ ಕಣ್ಣ. ಸಕ್ಕರೆ ಹಾಕಣ ಮೈಯಂಗೆ ಇನ್ಮೇಲೆ ನೀರು ಜೊತೆಗೆ ಸಕ್ಕರೆ ಮಿಕ್ಸ್ ಮಾಡ್ಬಿಟ್ಬಿಡು ಅಂತ ಹೇಳಿದೆ, ಆಯ್ತಾ? ಅವಾಗ ಸ್ವೀಟ್ ಬರ್ತವೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಳ್ನೀರು ಈ ಥರ ನೀನು ಈ ಥರ ನೀನು ಅಜ್ಜಿತ್ ಮಾಡ್ಬಿಟ್ಟ ನನ್ನ. ನಾನೇ ಪರವಾಗಿಲ್ಲ ಕಣ, ಒಂದೊಂದೇ ಇಟ್ಕೊಡಿವಿ. ಚೆಲ್ಲೋಯ್ತಲ್ಲ ಅಲ್ಲೇ, ಚೆಲ್ಲೋಯ್ತಲ್ಲ ಎಲ್ಲ. ಎಲ್ಲಿ ಚೆಲ್ತಾವ ತೋರಿಸು. ಹಾಂ ತಳದೆ ಆರ್ಟಿಸ್ಟ್ ಅಲ್ಲನ ನನ್ಗ. ಓಕೆ ಬನ್ನಿ ಕೊಡೋಣ. ಕೊಡ್ಬೇಕು ನಿಮಗೆ. ಚೆಲ್ಕಂಡೆ ನಿಡ್ಕೊ ಒಂಚೂರು. ಯಾವನು ಇಷ್ಟ ಆಗ್ಲೇ ಏನೋ ತೂತ್ ಮಾಡಲ್ಲ ಈಗ. ಅಲ್ಲ ಇಲ್ಲಿ ನೋಡಿಲಿ, ಬಾವಿ ತೊಡ್ದಂಗೆ ತೊಡ್ಬಿಟ್ಟ. ಎಳ್ನೀರು ಅನ್ಕೊಂಡವನ ಬಾವಿ ಅನ್ಕೊಂಡವನ. ಇಲ್ಲಿ ನೋಡಿಲಿ,
ನಿನ್ನ ಭಯ ಅಷ್ಟು ಆಗ್ಲಾಯ್ತಲ್ಲ ಅದಕ್ಕೆ ಆ ತಿಕ್ಬೇಕು ಅಷ್ಟೇ ಸೊಳಕೆ ಹಂಗೆ ಮಾಡ್ಕೊ ಮಾಡಿದ ಸತಿ ಆಯ್ತು ಆ ತಿಕ್ಕಿದ್ರು ಆಯ್ತಲ್ಲ ಕಡೆ ಒಳಗಡೆ ನೋಡು ಕುಡಿಯೋ ನಾಚಿಕೆ ಏನಕ್ಕೆ ಅಲ್ಲ ಅರ್ಧ ಕುಡಿದರೆ ಅರ್ಧ ಕೆಳಗೆ ಚೆಲ್ತಾನೆ ನನ್ಗೆ ಹೇಳ್ತಾನೆ ಎಳ್ಳೀರು ಕುಡಿಯಕ್ಕೆ ಬರುತ್ತಾ ಅಂತ ಇವನು ಇದೇಕೋ ಇದಾರೆ ಯಾಕೆ ಅಲ್ಲೋಡು ಮೂಗೊಳಗಿಂದೆಲ್ಲ ಬಿಡ್ತಾ ಇದೆಯಲ್ಲ ಮೂಗೊಳಗಿಂದೆಲ್ಲ ಬಿಡ್ತಾ ಇದೆಯಾ ಕುಡಿಯೋಕ್ಕಾರ ಬಿಡ ನೀನು ಫೈರ್ ಇಂಜಿನ್ನ ಇದೇ ಫಸ್ಟ್ ನೋಡ್ತಾ ಇರೋದು ಇಂಥ ಹುಳ ಏನು ಹುಳನೋ ಇದು ಇದೈತಲ್ಲ ಇದು ಏನು ಸಂಶೋಧನೆ ಮಾಡ್ತಾ ಇದೆಯಾ ಏಯ್ ಇದೇನು ಹುಳ ಹೇಳೋ ಯಾರಿಗಾದ್ರೂ ಗೊತ್ತಿದ್ರೆ ಗೈಸ್ ಈ ಹುಳ ಯಾವುದು ಅಂತ ಹೇಳಿ ಗಲೀಜು ಹುಳನ ಫುಲ್ ಬ್ಯುಸಿ ಆಗೋರು ಇವರೆಲ್ಲ ಇವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಅಲ್ವೇನೋ ಇವರೆಲ್ಲ ಫುಲ್ ಬ್ಯುಸಿ ಆಗೋರು ಮಾತಾಡ್ಸೋಕ್ಕಾಗಲ್ಲ ಅವನು ದಿನ ಮಲ್ಗೊಂದು 3 ಗಂಟೆ ಆಗ್ತದೆ ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ ನೀವು ಯಾಕ್ರಿ ಹೆಂಗೆ ನೋಡ್ತಾ ಇದ್ದೀರಾ ಗುದ್ದಿಯುತ್ತ ಅದು ಅದು ಗುದ್ದಿಯುತ್ತೇನಾ ಬಾ ಹೋಗೊಂದ್ಸಲಿ ಹತ್ರಕ್ಕೆ ಇರ್ಲಿ ಹೋಗಲಿ ಸೊ ನಮ್ಮದೇ ಎಮ್ಮೆ ಆದರೂ ಹೋಗಿ ಸ್ವಲ್ಪ ಭಯ ಇಲ್ಲಿ ಗುದ್ದಿಗಿದ್ಬಿಟ್ಟತ್ತು ಅಂತ ಸ್ವಲ್ಪ ಏನಾದ್ರು ನೋಡೋಣ ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ಲೇ ಐ ಆಯ್ತಿರೋ ಬಂದೆ ಕಲ್ಲಲ್ಲೆಲ್ಲ ಹೊಡಿತಾವ್ರೆ ಯಾಕೆ ಇಷ್ಟ ಅಯ್ಯೋ ಅನಿಸ್ತೀರ ಬಡವ್ರ ಮಕ್ಳನ್ನ ಯಾಕ್ರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ ಎಂತ ಮರ್ಯಾದೆ ಎಂತ ಮರ್ಯಾದೆ ಮೀನಾಕ್ಷಿ ಎಂತ ಮಕ್ಳಿಗೆ ಜನ್ಮ ಕೊಟ್ಟಮ್ಮ ಒಂದೊಂದು ಮುತ್ತು ಓಕೆ ಚಲೋ ಮುಂದಕ್ಕೆ ಹೋಗೋಣ ಈಗ ಇದನ್ನ ಹತ್ತದು ಹತ್ತದಕ್ಕೂ ನಗ್ಬೇಕಾ ನೀನು ಬನ್ನಿ ಗೈಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ಎಲ್ಲ ಹಾಕ್ತೀಯ ಜೈಲ್ಗೆ ಬೋಸನೆ ಇರೋದಕ್ಕೆ ಆಗ್ಬೇಕು ಅಯ್ಯ ಹಂಗೆಲ್ಲ ಹೇಳ್ಬಾರ್ದು ಹಂಗೆಲ್ಲ ಹೇಳ್ಬಾರ್ದು ಕಣ ವಿಡಿಯೋ ವಿಡಿಯೋ ರೈತ ಅನ್ನ ಕೊಡುವ ದಾತ ಹಿಂಗೆ ತೋಡೋದು ಯಾಕೆ ಈ ಥರ ಮಾಡೋದು ಏನಕ್ಕೆ ಅದಕ್ಕೆ ಗೊಬ್ಬರ ಹಾಕಕ್ಕೆ ಹಂಗೆ ಹಾಕಿದ್ರೆ ಸರಿ ಹೋಗ್ತಾವ ಗಿಡ ಎಲ್ಲ ಗೊಬ್ಬರ ಎಲ್ಲ ಬಿಡಿಸ್ಬಿಟ್ಟು ಗೊಬ್ಬರ ಹಾಕಿದ್ರೆ ಗಿಡ ತಾಡು ಚಾ ಬರುತ್ತೆ ಅಂತ. ಓಕೆ ನಮ್ಗೆ ಇವಾಗ ಗೊತ್ತಾಗೈತೆ ಸ್ವಲ್ಪ ನಿಮ್ಗಿದೆ ಮುಂಚೆ ಗೊತ್ತಿದೆ ಕಮೆಂಟ್ ಮಾಡಿ ಹೇಗಿದೆ ಇದಕ್ಕೆಲ್ಲ ಮಾಡ್ಬೇಕು ಅದೇ ಥರ ಎಲ್ಲ ಗಿಡಕ್ಕೂ ಎಲ್ಲ ಗಿಡಕ್ಕೂ ಮಾಡಬೇಕು ಎಲ್ಲವಕ್ಕೂ ಹಾಂ ಗೊಬ್ಬರ ಕೊಡಬೇಕು ನಾಟಿ ಗೊಬ್ಬರ ಕೊಡಬೇಕು. ಓಕೆ ಭಾರಿ ಕಷ್ಟ ಹಾಂ ಹಾಂ ಆಯ್ತು ಬರ್ತೀನಿ ಅಲ್ಗೂ ನೀವು ಹೇಳ್ರಿ ನಿಮ್ಗೆ ಏನು ಗೊತ್ತ ಅದನ್ನ ಹೇಳ್ರಿ. ಏನ್ ಹೇಳೋಣಪ್ಪ
ಮೇವು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಹಾಂ ಅತ್ತೆ ಉಳ್ಬೇಕು, ನೀರು ಬಿಡ್ತಾ ಇರ್ಬೇಕು ವಾರಕ್ಕೊಂದ್ಸತಿ. ಈ ಅಡಿಕೆ ಮರಕ್ಕೆ. ಹಾ, ತೆಂಗಿನ ಮರಕ್ಕಾದ್ರೆ ತೆಂಗಿನ ಮರಕ್ಕೂ ಬಿಡ್ಬೇಕು, ಅದು ಕಮ್ಮಿ ಆಸಯ ಸ್ವಲ್ಪ. ಇವಕ್ಕೆ ಲಿಗಾನು ಮಾಡಿದಷ್ಟು ಕಾಯಿ ಬಿಡ್ತದೆ. ಹಾಂ ಲಾಭ ಐತೆ ಹಂಗಾದ್ರೆ ಇದ್ರಲ್ಲಿ. ಒಳ್ಳೆ ಮಾತು ಹೇಳಿದೆ. ಅಡಿಕೆಲಿ ಇರೋ ಲಾಭ ತೆಂಗಿನ ಗಿಡಕ್ಕಿಲ್ಲ. ಹೌದಾ? ಓಕೆ, ನಿಮ್ದು ಯಾವ್ದಾರ ತೋಟ ಇದ್ರೆ ನೀರು ಇಲ್ದೆ ಹೋದ್ರು ಒಂದ್ ವರ್ಷ ತಡ್ಕೋತದೆ ತೆಂಗಿನ ಗಿಡ. ಹಾಂ ಇದು ವಾರಕ್ಕೊಂದ್ಸತಿ ಇಲ್ದೆ ಹೋದ್ರೆ 15 ಇಲ್ಲದೆ ಹೋದ್ರೆ ಗೊಡ್ಡವರ್ಗ ಹೋಯ್ತದೆ. ಹಂಗೆ. ಹಾ, ಹಂಗಾಗಿ ನೀರು ಇರಲೇಬೇಕು ಇದಕ್ಕೆಲ್ಲ. ಇರಲೇಬೇಕು. ಅದು ಒಂದ್ ವರ್ಷ ಇಲ್ದೆ ಹೋದ್ರು ತಡ್ಕೋತದೆ ತೆಂಗಿನ ಗಿಡ. ಹಾಂ ಇವತ್ತು ಹೇಳ್ಬೇಕು ಅಂದ್ರೆ ತೆಂಗಿನ ಗಿಡ ಬೆಸ್ಟು. ದುಡ್ಡು ಎಣಿಸ್ಬೇಕು ಅಂದ್ರೆ ಅಡಿಕೆ ಗಿಡ. ಹಂಗೆ. ಹಾ, ದುಡ್ಡು ಮಾಡಬೇಕು ಅಂದರೆ ಇದನ್ನೆಲ್ಲ ಖರ್ಚು ಮಾಡಬೇಕು, ನೋಡ್ಕೋಬೇಕು ನೀಟಾಗಿ. ನೀರು ಗೊಬ್ಬರ ಮೇವು ಹಾಯ್ಕೊಂಡು ಒಳ್ಳೆ ಆದಾಯ ಅದು. ಹಾಂ, ಇವಾಗ ಗೊಬ್ಬರ ಎಲ್ಲ ಹಾಕಿರ್ತೀವಲ್ಲ, ಖರ್ಚೆಲ್ಲ ಎತ್ಕೊಂಬಿಡ್ಬೋದಾ? ಹಾಂ, ಯಾವ್ದ್ರ 3 ವರ್ಷ ಎತ್ಬೋದು. ಓಕೆ. ಹಾಂ, ಗೊತ್ತಾಯ್ತಲ್ವಾ? ನೋಡ್ರಿ, ಭಾರಿ ಕಷ್ಟಪಟ್ರೇ ಇಲ್ಲಿ ಉಳಿಯೋಕ್ಕಾಗೋದು. ಯಾರು ರೈತ ಆಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ, ಭಾರಿ ಕಷ್ಟ ಬೀಳಬೇಕು. ನೋಡ್ರಿ, ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ.